ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಆಫೀಸ್ ಹತ್ರ ನಾನು ಅಷ್ಟೊಂದು ಕರೀತಾ ಇದ್ರು, ಕೇಳಿಸ್ಕೊಳ್ದೆ ಹೊರಟೋಗ್ಬಿಟ್ಟಿಯಲ್ಲ. ಖಾತೆ ಅರ್ಜೆಂಟ್ ಇತ್ತು, ಅದಕ್ಕೆ ಬಂದೆ. ಏನ್ ಅರ್ಜೆಂಟ್ ಕೆಲಸ ಪ್ರಬಲ? ಎಲ್ಲಿಗೆ ಹೋಗಿದ್ಯಾ ನೀನು? ಬೆಳಿಗ್ಗೆಯಿಂದ ನೀನು ಒಂಥರ ಸಸ್ಪಿಷಿಯಸ್ ಆಗಿ ಬಿಹೇವ್ ಮಾಡ್ತಾ ಇದ್ಯಾ, ಅದೇನು ಅಂತ ಹೇಳು. ಖಾತಿ ನೋಡು, ನನಗೆ ಬರೀ ಕಾವೇರಿ ವಿಚಾರವಾಗಷ್ಟೇ ಯೋಚನೆ ಇಲ್ಲ. ನಾನು ಈ ಊರಲ್ಲಿ ಒಬ್ಬ ಫೇಮಸ್ ಕ್ರಿಮಿನಲ್ ಲಾಯರ್, ಅದು ನಿನಗೂ ಗೊತ್ತಲ್ವಾ? ನೋಡು, ತುಂಬ ಜನ ಕ್ಲೈಂಟ್ಸ್ಗಳಿದ್ದಾರೆ, ಅವ್ರ ಕೆಲಸನೂ ಮಾಡಬೇಕಾಗುತ್ತೆ. ಅವ್ರದ್ದು ಎಮರ್ಜೆನ್ಸಿ ಅಂತ ಇರುತ್ತಲ್ವಾ ಖಾತಿ? ನಿನ್ನೆ ಒಬ್ಬ ಕೈದಿಗೆ ಬೇಲ್ ಕ್ಯಾನ್ಸಲ್ ಆಗಿದೆ. ಅವನು ಅರ್ಜೆಂಟಾಗಿ ಆಚೆ ಬರಬೇಕು, ಇಲ್ಲಾಂದರೆ ಅವ್ರಿಗೆ ತುಂಬ ಲಾಸ್ ಆಗುತ್ತೆ. ಆ ಲಾಸ್ ನನಗೂ ತಟ್ಟುತ್ತಲ್ವ ಖಾತಿ? ಅದಕ್ಕೆ ಆ ಟೆನ್ಷನಲ್ಲಿ ನಾನು ಇಮ್ಮಿಡಿಯೇಟಾಗಿ ಹೊರಟೆ. ಖಾತಿ, ಇನ್ 1 ಅವರ್ ಅವ್ರ ಕೆಲಸ ಮುಗಿಸ್ಬಿಟ್ಟು ನಾನು ಆಫೀಸಿಗೆ ಬಂದ್ಬಿಡ್ತೀನಿ. ಅಷ್ಟರಲ್ಲಿ ಕಾವೇರಿ ವಿಚಾರ ಏನಾಗಿರುತ್ತೆ ಅಂತ ನಂಗೆ ರಿಪೋರ್ಟು ಬಂದಿರುತ್ತೆ. ಆ ಕೆಲಸನೂ ಮುಗಿಸಿ ನಿನಗೆ ನನ್ನ ಪ್ಲ್ಯಾನ್ ಏನು ಅಂತ ತಿಳಿಸ್ತೀನಿ. ನಿನ್ನ ಪ್ಲಾನ್ ಹೇಳು ಬಿಡು, ಅದು ಬೇಕಾಗಿಲ್ಲ. ಆದರೆ ನಾನಿವಾಗ ಆಫೀಸಲ್ಲಿ ಇಲ್ಲ, ಎಮರ್ಜೆನ್ಸಿ ಕಾರಣಕ್ಕೆ ಮನೆಗೆ ವಾಪಸ್ ಬಂದಿದ್ದೀನಿ. ಏನು ಹೇಳ್ತಾ ಇದೆಯಾ ಖಾತಿ? ಮನೇಲಿ ಎಮರ್ಜೆನ್ಸಿನಾ? ಯಾರಿಗೇನಾಯ್ತು? ಪ್ರೀತುಗೆ ಅವನ್ ತಲೆ ತಿರುಗಿ ಬಿದ್ದು ತಲೆಗೆ ಪೆಟ್ಟಾಗಿತ್ತು, ಬ್ಲೀಡಿಂಗ್ ಕೂಡ ಆಗ್ತಾ ಇತ್ತು. ನಾನೇ ಫಸ್ಟ್ ಏಡ್ ಮಾಡಿ ಊಟ ಮಾಡಿಸಿ ಮಾತ್ರೆ ಕೊಟ್ಟು ಮಲಗಿಸಿದ್ದೀನಿ. ಓಹ್ ಹೌದಾ? ಎಷ್ಟು ಬೇಗ ಆಗುತ್ತೋ ನಾನು ಅಷ್ಟು ಬೇಗ ಕೆಲಸ ಮುಗಿಸಿ ಬಂದ್ಬಿಡ್ತೀನಿ ಖಾತಿ. ಓಕೆ ಪ್ರಭಾ, ಪ್ಲೀಸ್ ಕಮ್ ಸೂನ್. ಓಕೆ. ಈ ಕಾವೇರಿ ಯಾರ್ಯಾರ್ದೋ ಫೋನ್ಗೆ ವೆಯ್ಟ್ ಮಾಡೋ ಪರಿಸ್ಥಿತಿನ ನನ್ನ ಜೀವನದಲ್ಲಿ ತಂದ್ಬಿಟ್ಲು. ಮೊದಲು ನನ್ನ ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದವರು ಈಗ ಅವ್ರ ಫೋನ್ ಕಾಲ್ಗೋಸ್ಕರ ನಾನು ವೆಯ್ಟ್ ಮಾಡೋ ಹಾಗಾಗಿದೆ. ಸಿಸ್ಟರ್, ಇಲ್ಲಿ ಕಾವೇರಿ ಅಂತ ಅಡ್ಮಿಟ್ ಆಗಿದ್ದಾರಲ್ಲ? 1 ನಿಮಿಷ. ಹೌದು. ಎಲ್ಲಿ? ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇದ್ದಾರೆ. ಯಾವ ಕಡೆ ಮೇಡಮ್ ಅದು? ಲೆಫ್ಟ್ ಸೈಡ್. ಹಾ. ರಾಮ್, ಕಾವೇರಿ ಹೇಗಿದ್ದಾಳೆ? ಡಾಕ್ಟರ್ ಇನ್ನೂ ಏನೂ ಹೇಳಿಲ್ಲ. ಆಕ್ಸಿಡೆಂಟ್ ಹೇಗಾಯ್ತು ಗೊತ್ತಿಲ್ಲ. ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ ಕಾವೇರಿನ ಮತ್ತೆ ಡ್ರೈವರ್ನ ಆಂಬ್ಯುಲೆನ್ಸ್ಗೂ ವೆಯ್ಟ್ ಮಾಡದೆ ಆಟೋದಲ್ಲಿ ಹಾಕ್ಕೊಂಡು ಸರ್ಸು ಇಲ್ಲಿ ಕರ್ಕೊಂಡು ಬಂದು ಸೇರಿಸಿದಾಳೆ. ಹಾಗಾಗಿ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಈಗಲೂ ಕಾವೇರಿ ಕಂಡೀಷನ್ ಏನಂತ ಹೇಳಕ್ಕೆ ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. OPDಯಿಂದ ಎಮರ್ಜೆನ್ಸಿಗೆ ಶಿಫ್ಟ್ ಮಾಡಿದ್ದಾರೆ. ಕೆಲವೊಂದು ಟೆಸ್ಟ್ಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ ಆದರೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಏ ರಾಮ್, ನೀನೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ. ಕಾವೇರಿ ಒಳ್ಳೆ ಮನಸ್ಸಿಗೆ ಎಲ್ಲ ಒಳ್ಳೇದಾಗತ್ತೆ. ಸರಿಯಾದ ಸಮಯಕ್ಕೆ ಕಾವೇರಿನ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು. ಆಕ್ಸಿಡೆಂಟ್ ಆಗಿ ಯಾರೇ ಬಿದ್ದಿದ್ರು ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿ ಜೀವ ಉಳಿಸೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ನಾನು ಅದನ್ನೇ ಮಾಡಿದ್ದೀನಿ. ಹೌದಮ್ಮ, ನೀನು ಹೇಳ್ದಾಗೆ ಎಲ್ಲರೂ ಮಾಡಿದ್ರೆ ರಸ್ತೆಯಲ್ಲಿ ಅಸಹಾಯಕ ಜೀವಗಳು ಹೋಗೋದಿಲ್ಲ. ಏನ್ರಲ್ಲೋ, ಊರಲ್ಲಿರೋ ಹಾಸ್ಪಿಟ್ಲ್ ಎಲ್ಲ ಹುಡುಕಿದ್ದಾಯ್ತು, ಎಲ್ಲೂ ಸಿಗ್ಲಿಲ್ಲ. ಲಾಸ್ಟಿಗೆ ಇದೊಂದು ಹಾಸ್ಪಿಟ್ಲ್ ಇದೆ, ಹುಡುಕ್ಬಿಟ್ಟು ಸಿಗ್ಲಿಲ್ಲ ಅಂದ್ರೆ ಸರಿಗೆ ಫೋನ್ ಮಾಡಿ ಹೇಳೋಣ. ಸರಿ, ನಡೀರಿ. ಡಾಕ್ಟರ್ ಹೇಗಿದ್ದಾಳೆ ಡಾಕ್ಟರ್? ಸದ್ಯಕ್ಕೇನು ಹೇಳಕ್ಕಾಗಲ್ಲ. ಇಮಿಡಿಯೇಟ್ ಆಗಿ ಒಂದು ಸಣ್ಣ ಆಪರೇಷನ್ ಆಗಬೇಕು. ಅದಕ್ಕೆ ಓಟಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಕರ್ಕೊಂಡು ಬನ್ನಿ.